ನೋಡಿ ಇದು ನಂಬರ್ 317 HD ಅಂತ ಹೊಸದಾಗಿ ಬಿಟ್ಟಿದ್ದಾರೆ, ಹೊಸ ಗಾಡಿ BX6 39 ಡಿಪೋ. ನೋಡಿ ಈ ತರ ಇದೆ, ಹೊಸದಾಗಿ ನೆನ್ನೆನೆ ಓಪನ್ ಆಗಿರೋದು. ಇದು ಟೋಟಲ್ 8 ಗಾಡಿ ಏನೋ ಮಾಡಿದ್ದಾರೆ. ರೂಟ್ ಬಂದು ನೋಡಿ ಟಿನ್ ಫ್ಯಾಕ್ಟ್ರಿ, ITI, ಕೇರ್ಪುರಂ, ಹೊಸಕೋಟೆ. ಹೊಸ BMTC ಬಸ್ ಬಿಟ್ಟಿದ್ದಾರೆ. ನಮ್ಗೆ ಒಂದು ಎಕ್ಸ್ಪ್ರೆಸ್ ಸರ್ವಿಸ್, ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ ಬಸ್. BS6 ಗಾಡಿನೇ ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು ವಾಕ್ ಅರೌಂಡ್ ರಿವ್ಯೂ ಮಾಡ್ತಾ ಇದೀವಿ. ಸೈಡ್ ಇದೆ, ಇನ್ಸೈಡ್ ನಾರ್ಮಲ್ ಸೀಟಿಂಗ್ ಇದೆ. ಇನ್ಸೈಡ್ BMTC ಬಸ್ ಯಾವ ತರ ಇದೆ ನೋಡಿ. ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಸ್ಟಾಫ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು. BS6 ಗಾಡಿ ರೂಟ್ ಚೇಂಜ್ ಮಾಡಿದ್ದಾರೆ. ನಿಮ್ಮ ಹೆಸರು ಸರ್? ಸತೀಶ್ ಅಂತ. ಸುಮಾರು ಎಷ್ಟು ವರ್ಷದಿಂದ BMTC ಇದ್ದೀರಾ ಸರ್? 17 ವರ್ಷದಿಂದ. 17 ವರ್ಷದಿಂದ. ಸರ್, ಈ ಬಸ್ಸು ಸರ್ವಿಸ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಬಸ್ ನಂಬರ್ ಏನು ಮತ್ತೆ ಏನು ಸರ್? 317 HD ಅಂತ ಹೇಳಿ. ಓಕೆ, ಎಲ್ಲಿಂದ ಎಲ್ಲಿಗೆ ಸರ್? ಹೊಸಕೋಟೆಯಿಂದ ಟಿನ್ ಫ್ಯಾಕ್ಟ್ರಿ, ಓಕೆ, ನಾನ್ ಸ್ಟಾಪ್, ಕೇರ್ಪುರ, ITI ಸ್ಟಾಪ್ ಇದೆ. ಹೆಂಗಿದೆ ಸರ್ ಪಬ್ಲಿಕ್ ರೆಸ್ಪಾನ್ಸ್? ಇಲ್ಲ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಇದು ಯಾಕಂದ್ರೆ ನಿನ್ನೆ ನೋಡಿದ್ವಿ ಇದು ಗಾಡಿ. ನೋಡಿದಾಗ ಒಂದು ರೌಂಡ್ ಮಾಡಬೇಕಂತ ಅನಿಸ್ತು. ಓಕೆ ಸರ್, ಟೋಟಲ್ ಎಷ್ಟು ಗಾಡಿ ಬಿಟ್ಟಿದೆ ಸರ್? 8 ಗಾಡಿ ಇದೆ ಸರ್. 8 ಗಾಡಿ ಬಿಟ್ಟಿದ್ದಾರೆ. 4 ಜನರಲ್ ಇದೆ, ಓಕೆ, 2 ಶಿಫ್ಟ್ ಇದೆ, 2 ನೈಟ್ ಆಲ್ಟ್ ಇದೆ. ನೈಟ್ ಆಲ್ಟ್ ಇದೆ. ಓಕೆ, ತುಂಬಾ ಧನ್ಯವಾದ ಸರ್ ಇನ್ಫಾರ್ಮೇಶನ್ ಕೊಡೋದಕ್ಕೆ. ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? NS ಸರ್ದಾರ್ ಪಾಷಾ. ಸುಮಾರು ಎಷ್ಟು ವರ್ಷದಿಂದ BMTC ಅಲ್ಲಿ ಇದ್ದೀರಾ ಸರ್? 18 ವರ್ಷದಿಂದ. ಯಾವ್ದೆಲ್ಲ ರೂಟ್ಸ್ ಮಾಡ್ತಾ ಇದ್ದೀರಾ ಸರ್ ನೀವು? ಎಲ್ಲ ರೂಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಹೊಸ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದು? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಧನ್ಯವಾದ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವಿವೇಕ್ ಮದನ್. ಇವತ್ತೇನು ಅಂದರೆ ನಮಗೆ 317 HD ಅಂತ ಎಕ್ಸ್ಪ್ರೆಸ್ ಸರ್ವಿಸ್ ಬಿಟ್ಟಿದ್ದಾರೆ. ಅಲ್ಲಿ 4 ಸ್ಟಾಪ್ಸು BMTCಯಿಂದ ನಮಗೆ ಬಸ್ ಬಿಟ್ಟಿದ್ದಾರೆ. ಬನ್ನಿ ಇವತ್ತು ಜರ್ನಿ ಮಾಡೋದು BMTC ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆವರೆಗೂ ಹೆಂಗಿದೆ ಏನು ಅಂತ ತೋರಿಸೋಣ. ಇದು ಎಕ್ಸ್ಪ್ರೆಸ್ ಸರ್ವಿಸು, ಓನ್ಲಿ 4 ಸ್ಟಾಪ್ಸು. ಟಿನ್ ಫ್ಯಾಕ್ಟ್ರಿ, ITI ಕಾಲನಿ, ಕೇರ್ಪುರಂ, ಹೊಸಕೋಟೆ ಅಷ್ಟೇ. ಇದು ಹೊಸ ಸರ್ವಿಸು 317 HD ಅಂತ. ಬನ್ನಿ ವಿಡಿಯೋ ಮಾಡೋಣ, ಎಂಜಾಯ್ ಮಾಡೋಣ. ಸ್ಟಾಪ್ ಹೊಸಕೋಟೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಪ್ಯಾಸೆಂಜರ್ಸ್ ಬಂದ್ಬಿಟ್ಟು ಗೊತ್ತಿಲ್ದಿರ ಹತ್ಬಿಡ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಅಂತ ಗೊತ್ತಿಲ್ದಿರ. ಓಕೆ, ಬನ್ನಿ ನೋಡೋಣ. ಟಿನ್ ಫ್ಯಾಕ್ಟ್ರಿ, ITI ಕಾಲನಿ, ಕೇರ್ಪುರಂ, ಹೊಸಕೋಟೆ. ಬನ್ನಿ ಜರ್ನಿ ಮಾಡೋಣ. ಹೊಸ ಬಸ್ಸು BS6 ಹೆಂಗಿದೆ ಏನು ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ನಾನ್ ಸ್ಟಾಪು ಎಷ್ಟು ನಿಮಿಷದಲ್ಲಿ ತಲುಪುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ನೋಡೋಣ. ಎಕ್ಸಾಕ್ಟಾಗಿ ಟೈಮ್ ಬಂದ್ಬಿಟ್ಟು 9:40. ಈಗ ಟಿನ್ ಫ್ಯಾಕ್ಟ್ರಿ ಬಿಡ್ತಾ ಇದೆ ಗಾಡಿ. ಈಗ ಟಿನ್ ಫ್ಯಾಕ್ಟ್ರಿ ಬಿಡ್ತಾ ಇದ್ದೀವಿ. 9:40 ಆಗ್ತಾ ಇದೆ. ನೋಡಿ ಮಾರಿಯಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಟಿನ್ ಫ್ಯಾಕ್ಟ್ರಿಯಲ್ಲಿ ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಜಂಕ್ಷನ್ ಆಗಿಬಿಟ್ಟಿದೆ. ಯಾಕಂದರೆ ಸಿಲ್ಕ್ ಬೋರ್ಡ್ಗೆ ಪ್ಲಸ್ ಹೆಬ್ಬಾಳಕ್ಕೆ ಎಲ್ಲದಕ್ಕೂ ಹೋಗೋದಕ್ಕೆ ಅನುಕೂಲ ಆಗಿದೆ. ಸೊ ಇದೊಂದು ಹೊಸ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಟಿನ್ ಫ್ಯಾಕ್ಟ್ರಿ ಟು ಹೊಸಕೋಟೆ 317 HD ಅಂತ ನಂಬರು. ಜರ್ನಿ ಮಾಡೋಣ. ಈಗ ಕೇರ್ಪುರಂ ಬ್ರಿಡ್ಜು ಬಿಡ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದರೆ ಬಸ್ಸು ಈಗ ಸದ್ಯಕ್ಕೆ ಫುಲ್ಲಾಗಿದೆ. ಫುಲ್ಲು ಸೀಟೆಲ್ಲ ಫುಲ್ಲಾಗಿದೆ, ಯಾವುದು ಎಂಟಿ ಇಲ್ಲ. ಸ್ಟ್ಯಾಂಡಿಂಗು ಇದ್ದಾರೆ ಸ್ವಲ್ಪ ಜನ. ಕೇರ್ಪುರಂ ರೈಲ್ವೆ ಸ್ಟೇಷನು, ಕೇರ್ಪುರಂ ರೈಲ್ವೆ ಸ್ಟೇಷನು. ಈಗ ITI ಕಾಲನಿ ಬಂದಿದೆ. ITI ಕಾಲನಿ ಬಿಟ್ಟರೆ ಮತ್ತೆ ಕೇರ್ಪುರಂ ಸ್ಟಾಪು.
ಬೆಂಗಳೂರು ತಿರುಪತಿ ಫ್ರೆಶ್ ಬಸ್ ಇದೆ, AC ಬಸ್ಸು, ಎಲೆಕ್ಟ್ರಿಕ್ ಬಸ್ಸು, ITI ಕಾಲನಿ. ಪ್ಯಾಸೆಂಜರು ಎಷ್ಟು ಹೇಳಿದ್ರು ಡ್ರೈವರನ್ನು ಕನ್ಫ್ಯೂಸ್ ಆಗಿ ಹತ್ಬಿಡ್ತಾ ಇದ್ದಾರೆ. KSRTC ಅಶ್ವಮೇಧ ಬೆಂಗಳೂರು ತಿರುಪತಿ. KR ಪುರಂ 9:45 KR ಪುರಂ ಬಂದಿದೆ. 9:45 KR ಪುರಂ ಬಿಟ್ಟಿದೆ ನಮ್ಮ KR ಪುರಂ. ಕೆರೆ ಎಲ್ಲ ಕ್ಲೀನ್ ಮಾಡ್ದಂಗಿದೆ. ಹೆಗನ್ ಕೆರೆ ನೀರು ಮಳೆ ಬಂದಿರೋದು ನೀರು ಸೇರಿದೆ. TC ಪಾಲ್ಯ ಸ್ಕಿಪ್ ಆಗಿದೆ ನೋಡಿ. ನಾರ್ಮಲ್ ಬಸ್ಸಲ್ಲಿ ಬಂದರೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾಗುತ್ತೆ ಹೊಸಕೋಟೆಗೆ. ಸೊ ಇದು ಎಕ್ಸ್ಪ್ರೆಸ್ ಬಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ ಕಂಪ್ಲೀಟ್ಲಿ ಡ್ರೈವರ್ ಸರ್ವಿಸು ಪ್ಲಸ್ ಎಲ್ಲ ಇದರದ್ದು ಹೋಗ್ತಾ ಇರುತ್ತೆ ಗಾಡಿ. ನೋಡೋಣ ಎಷ್ಟು ಟೈಮ್ಗೆ ನಾವು ಹೊಸಕೋಟೆ ರೀಚ್ ಆಗ್ತೀವಿ ಅಂತ. ಅಲ್ಲಿ ಬಟ್ರಲ್ಲಿ ಸ್ಕಿಪ್ ಆಗಿದೆ. ಬೇಡಲ್ಲಿ ಸ್ಟಾಪ್ ಸ್ಕಿಪ್ ಆಗ್ತಾ ಇದೆ. ಈಗ ಡ್ರೈವರ್ ಮೇಲೆ ಹೋಗ್ತಾ ಇದೀವಿ. ಗಾಡಿ ಬೇಡಲ್ಲಿ ಕೆಳಗಡೆ ಹೋಗ್ತಾ ಇದೆ. ಯಾವ್ದಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀವಿ, ಡ್ರೈವರ್ ಮೇಲೆ ಹೋಗ್ತಾ ಇದೆ. ಇದೊಂದು ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು. ಯಾರಲ್ಲಿ ಫಾಸ್ಟ್ ಟೈಮಿಂಗಲ್ಲಿ ಹೋಗ್ಬೇಕಂದ್ರೆ 10 ರೂಪಾಯಿ ಟಿಕೆಟ್ ಫೇರ್ ಜಾಸ್ತಿ ಆಗುತ್ತೆ. ಯಾರಾದ್ರು ಫಾಸ್ಟಾಗಿ ಹೋಗ್ಬೇಕಂದ್ರೆ ಈ ಸರ್ವಿಸ್ ಯೂಸ್ ಮಾಡ್ಕೋಬೋದು. ಅವರಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲ ಮಟನ್ ಮಾರ್ಕೆಟು ಎಲ್ಲ ಇದೆ, ತುಂಬ ಟ್ರಾಫಿಕ್ ಆಗ್ತಾ ಇದೆ. ಸೀನ್ಸ್ ಅಂತ ಕಾಟನ್ ಮಲ್ಲೂರು ಕ್ರಾಸ್ ಡ್ರೈವರ್ ಮೇಲೆ ಹೋಗ್ತಾ ಇದೆ. ಈಗ ಹೊಸಕೋಟೆ ಟೋಲ್ ಪ್ಲಾಜಾ ಬಂದಿದ್ದೀವಿ. ಟೈಮ್ ಈಗ 10 o'clock ಆಗ್ತಾ ಇದೆ. ಹೊಸಕೋಟೆ ಆಲ್ಮೋಸ್ಟ್ ಬಸ್ ಸ್ಟಾಪ್ ಬಂದಿದೆ. ಸುಮಾರು ಬಂದ್ಬಿಟ್ಟು ಈ ಕಾಟರಮ್ಮ ದೇವಸ್ಥಾನಕ್ಕೆ ಸುಮಾರು ಜನ ಇದ್ದಾರೆ ಬಸ್ಸಲ್ಲಿ.
ವಿನಾಯಕ ಇದೆ, ಚಿತ್ತೂರು ಗಾಡಿ ವಿನಾಯಕ ಚಿತ್ತೂರು ರೆಡಿಯಾಗಿದೆ ಹೋಗೋಕ್ಕೆ. ನಾರಾಯಣ್ ಸರ್ ಡ್ರೈವರು. 18 ನಿಮಿಷದಲ್ಲಿ ಬಂದ್ಬಿಟ್ಟಿದ್ವಿ. ತುಂಬ ಖುಷಿ ಆಯಿತು. 18 ನಿಮಿಷ. ಟಿಕೆಟ್ ಫೇರ್ ಒಂದು 33 ರುಪೀಸು. ಅಷ್ಟು ಬಿಟ್ಟರೆ ಏನಿಲ್ಲ, ಫಾಸ್ಟಾಗಿ ಬರ್ತಾ ಇದೆ. ಪಬ್ಲಿಕ್ ಗೊತ್ತಾದ್ರೆ ನಮ್ದು ಇಂಪ್ರೂವ್ಮೆಂಟ್ ಆಗೋದು. ಹೌದೌದು. ಬಂದಾಗ ಹಾಂ, ಫ್ರಂಟ್ ಸೀಟ್ ಬಿಡ್ತಿದ್ರೆ ಆರಾಮಾಗಿ ಅವರು ವಿಡಿಯೋ ಮಾಡ್ಕೊಳ್ತಾ ಇದ್ರು.